ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ವಿದ್ಯುಕ್ತ ಮುನ್ನುಡಿ. ವಿದ್ಯಾರ್ಥಿ ಶಕ್ತಿಯ ಅನಾವರಣಕ್ಕೀಗ ರಾಜ್ಯದಲ್ಲಿ ಹೊಸ ವೇದಿಕೆ. ಹೌದು, ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ದಾಖಲೆ ಗಳಿಸಿರುವ ಜಯ ಕರ್ನಾಟಕ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ದಾಖಲೆ ಗಳಿಸಿರುವ ಜಯ ಕರ್ನಾಟಕ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ವಿದ್ಯಾರ್ಥಿ ಶಕ್ತಿಗೊಂದು ವೇದಿಕೆ ನೀಡುವ ಮೂಲಕ ಇನ್ನಷ್ಟು ಸದಸ್ಯರನ್ನ ಸಂಘಟನೆಯತ್ತ ಬರಸೆಳೆದಿದೆ. ಆ ಮೂಲಕ ವಿದ್ಯಾರ್ಥಿ ದಸೆಯಿಂದಲೇ ಯುವಕರನ್ನ ಸಂಘಟನೆಯತ್ತ ಆಕರ್ಷಿಸಲು ಮುನ್ನುಡಿ ಬರೆಯಲಾಗಿದ್ದು, ಜಯ ಕರ್ನಾಟಕ ವಿದ್ಯಾರ್ಥಿ ಘಟಕಕ್ಕೆ ಮಂಗಳೂರಿನ ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಇದಕ್ಕೂ ಮುನ್ನ ಕರಾವಳಿಯ ಸಂಸ್ಕೃತಿ ಪ್ರಕಾರ ಚೆಂಡೆ ವಾದ್ಯಗಳ ಜಯಘೋಷದೊಂದಿಗೆ ಅತಿಥಿಗಳನ್ನ ಬರಮಾಡಿಕೊಳ್ಳಲಾಯಿತು. ಆನಂತರ ನಡೆದ ಕಾರ್ಯಕ್ರಮದಲ್ಲಿ ಬಂಟರ ಯಾನೆ ನಾಡಮರ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ದೀಪ ಹೊತ್ತಿಸಿ ಚಾಲನೆ ನೀಡಿದರು. ರಾಜ್ಯ ಅಮ್ಯೂಚರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ರಾಕೇಶ್ ಮಲ್ಲಿ, ಪ್ರಜಾ ಟಿವಿ ನಿರ್ದೇಶಕ ಗುಣರಂಜನ್ ಶೆಟ್ಟಿ, ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕೆಎನ್ ಜಗದೀಶ್, ತುಳು ಚಿತ್ರನಟ ಅರ್ಜುನ್ ಕಾಪಿಕಾಡ್ ಮತ್ತಿತರರು ಉಪಸ್ಥಿತರಿದ್ದರು. ಭೇದವಿಲ್ಲದೆ ನಮ್ಮ ಜಯ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ ಸಂಘ ಇವತ್ತು ಇನಾಗ್ರೇಷನ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಬರುವ ವರ್ಷದಲ್ಲಿ ಇನ್ನೂ ಬೇರೆ ಬೇರೆ ಸಂಘಟನೆ ಆಗಬಾರ್ದು. ನಮ್ಮ ಜಯ ಕರ್ನಾಟಕವನ್ನು ಎಲ್ಲ ಯುವಕರು ಬೆಂಬಲಿಸಿ ಒಂದೇ ವಿದ್ಯಾರ್ಥಿ ಘಟಕವನ್ನಾಗಿ ಮಾಡಬೇಕು. ಇದರಿಂದಾಗಿ ನಮ್ಮ ಯುವಕರಲ್ಲಿ ಒಂದು ಒಮ್ಮತ ಇರ್ತದೆ. ಯಾವುದೇ ಯೂನಿವರ್ಸಿಟಿ ಆಗಲಿ ಯಾವುದೇ ಎಲ್ಲ ಕಡೆಯೂ ಒಳ್ಳೆಯ ಕೆಲಸ ಕೂಡ ಆಗ್ತದೆ. ಹಾಗಾಗಿ ಒಂದೇ ಯೂನಿಯನ್ ಬರುವ ವರ್ಷದಿಂದ ಆಗಬೇಕು ಅಂತ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನ ಯುವ ಘಟಕದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸಹಜ್ ರೈ ವಹಿಸಿದ್ರು. ವಿದ್ಯಾರ್ಥಿ ಶಕ್ತಿಯ ಬಗ್ಗೆ ಮಾತನಾಡಿದ ರಾಜ್ಯಾಧ್ಯಕ್ಷ ಜಗದೀಶ್, ಈಗಾಗಲೇ 25 ಲಕ್ಷ ಸದಸ್ಯರನ್ನ ಹೊಂದಿರುವ ಸಂಘಟನೆಗೆ ಈಗ ಹೊಸ ಶಕ್ತಿ ಬಂದಿದೆ ಅಂತ ಹೇಳಿದ್ರು. ಇವತ್ತೇನು ಜಯ ಕರ್ನಾಟಕ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಇವತ್ತು ಆಲ್ ಕಾಲೇಜು ಯೂನಿಯನ್ಸ್ ಇವತ್ತು ಸಂಘಟನೆಗೆ ಸೇರ್ಪಡೆ ಆಗಿದ್ದಾರೆ. ಇವತ್ತೇನು ವಿದ್ಯಾರ್ಥಿಗಳ ಒಕ್ಕೂಟ ಅಂತ ಇವತ್ತು ಜಯ ಕರ್ನಾಟಕ ಸಂಘಟನೆ ಇವತ್ತು ಯುವ ಘಟಕ ವತಿಯಿಂದ ಮಾಡಿದ್ದೇವೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಹಳ ಅಭೂತಪೂರ್ವವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಇವತ್ತು ನಮ್ಮ ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಒಟ್ನಲ್ಲಿ ಜಯ ಕರ್ನಾಟಕ ಸಂಘಟನೆಗೆ ಈಗ ಯುವ ಶಕ್ತಿಯ ಸಾಥ್ ಸಿಕ್ಕಿದೆ. ಆ ಮೂಲಕ ಆನೆ ಬಲ ಬಂದಂತಾಗಿದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ದಿವಾಕರ್ ಜೊತೆ ಗಿರಿಧರ್ ಶೆಟ್ಟಿ, ಪ್ರಜಾ ಟಿವಿ, ಮಂಗಳೂರು.